ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಹಿರಿಯ ಪೊಲೀಸರ ಮಾರ್ಗದರ್ಶನದಲ್ಲಿ ಅಪರಾಧ ತಡೆಗಟ್ಟುವ ಕೆಲಸ ಮಾಡಬಹುದು ಎಂದು ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಕೆ ಪ್ರಭಾಕರ್ ತಿಳಿಸಿದರು. ನಗರದ ಡಿಆರ್ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಪೊಲೀಸ್ ಕಲ್ಯಾಣಕ್ಕಾಗಿ ಸಂಗ್ರಹಿಸಿದ ಹಣವನ್ನು ನಿವೃತ್ತ ಪೊಲೀಸರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸುವ ಸಲುವಾಗಿ ಪೊಲೀಸ್ ಧ್ವಜ ದಿನಾಚರಣೆ ಆಚರಿಸಲಾಗುತ್ತಿದೆ. ನಾನು ಪೊಲೀಸ್ ಇಲಾಖೆಗೆ 1992ರಲ್ಲಿ ಕಾನ್ಸ್ಟೇಬಲ್ ಆಗಿ ಸೇವೆಗೆ ಸೇರಲಾಯಿತು. ಚಿಂತಾಮಣಿ ಪೊಲೀಸ್ ಠಾಣೆಗೆ ಮೊದಲು ನನ್ನ ವೃತ್ತಿ ಆರಂಭಿಸಲಾಯಿತು. ನಂತರ PSI ಆಗಿ ಕರ್ತವ್ಯ ನಿರ್ವಹಿಸಲಾಯಿತು. ಹಿಂದೆ ಪೊಲೀಸ್ ಜೀಪ್ ಇರಲಿಲ್ಲ, ಬುಲೆಟ್ ಕೊಟ್ಟಿದ್ರು. ಪ್ರಸ್ತುತದಲ್ಲಿ ಇರುವ ತಂತ್ರಜ್ಞಾನವೂ ಆಗ ಇರಲಿಲ್ಲ. ಆದರೆ ತನಿಖೆ ಮಾಡುವುದೇನು ಕಡಿಮೆ ಇರಲಿಲ್ಲ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲಾಗುತ್ತಿತ್ತು ಎಂದರು. ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅಪರಾಧ ತಡೆಗಟ್ಟಲಾಗಿದೆ. ಪೊಲೀಸ್ ಎಂದರೆ ನಾಗರಿಕ ಪೊಲೀಸರಾಗಿ ಸಾರ್ವಜನಿಕರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಮಾಹಿತಿಯನ್ನ ಸಂಗ್ರಹಿಸಿ ಪೊಲೀಸ್ ಇಲಾಖೆಯಿಂದ ಭದ್ರತೆ ಕೊಡುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದೆ. ಮಾಡುವ ಕೆಲಸದಲ್ಲಿ ಮೊದಲು ಶ್ರದ್ಧೆ ಇದ್ರೆ ಎಲ್ಲವನ್ನ ನಿಭಾಯಿಸಬಹುದಾಗಿದೆ ಎಂದು ತಮ್ಮ ಕಾಲಾವಧಿಯ ಪೊಲೀಸ್ ಸೇವೆಯನ್ನ ಇದೇ ವೇಳೆ ನೆನಪಿಸಿಕೊಂಡರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ಅವರು ಮಾತನಾಡಿ, ಈ ಕಾರ್ಯಕ್ರಮವನ್ನ ಮಾಡುತ್ತಿರುವುದು ನಿವೃತ್ತ ಪೊಲೀಸ್ ಸಿಬ್ಬಂದಿಗಳಿಗಾಗಿ. ಪೊಲೀಸ್ ಇಲಾಖೆ ಕೆಲಸ ಎಂದರೆ ಕ್ಲಿಷ್ಟಕರವಾದರೂ ಸಹ ನಿರ್ವಹಿಸಿರುತ್ತಾರೆ. ನಿವೃತ್ತರಾದ ಮೇಲೆ ಏನು ಮಾಡಬೇಕು ಎನ್ನುವುದು ತಿಳಿದಿರುವುದಿಲ್ಲ. ಪೊಲೀಸ್ ಸಿಬ್ಬಂದಿಗಳು ಕೆಲಸ ಮಾಡುವಾಗ ಶ್ರದ್ಧೆಯಿಂದ ಮಾಡಿರುತ್ತಾರೆ. ನಿವೃತ್ತರಾದ ಮೇಲೆ ಅವರ ಬಗ್ಗೆ ನಿಗಾ ವಹಿಸಿ ಈ ಧ್ವಜ ದಿನಾಚರಣೆ ಆಚರಿಸಲಾಗುವುದು ಎಂದರು. ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೊಲೀಸ್ ನಿಧಾಗತಿ ಮತ್ತು ಶೀಘ್ರ ಪಥಸಂಚಲನ ನಡೆಸಲಾಯಿತು. ಧ್ವಜವನ್ನ ಬರಮಾಡಿಕೊಂಡು ಗೌರವ ಸೂಚಿಸಿದ್ರು. ಪೊಲೀಸ್ ಧ್ವಜ ಬಿಡುಗಡೆಗೊಳಿಸಿದ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಕೆ ಪ್ರಭಾಕರ್ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು. ನಂತರ ಇತ್ತೀಚೆಗೆ ನಿವೃತ್ತರಾದ ದೇಸಯ್ಯ ಮತ್ತು ನಾಗರಾಜ್ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಇದೇ ವೇಳೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ MK ತಮ್ಮಯ್ಯ, ವೆಂಕಟೇಶ್ ನಾಯ್ಡು ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಮಾಜ ಸೇವಕ ಪ್ರಸಾದ್ ಕುಮಾರ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಮತ್ತು ನಿರೂಪಿಸಿದರು. ಇವರ ಅಮೃತ ಹಸ್ತದಿಂದ ಈ ಒಂದು ಪೊಲೀಸ್ ಧ್ವಜಗಳ ಬಿಡುಗಡೆಯನ್ನು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಹಮಾರಿ ಮೊಹಮ್ಮದ್ ಸುಜೀತಾ MS IPS ಪೊಲೀಸ್ ಅಧೀಕ್ಷಕರು, ಹಾಸನ ಜಿಲ್ಲೆ ಹಾಸನ ಇವರು, ಹಾಗೂ ಶ್ರೀಯುತ ತಮ್ಮಯ್ಯ MK KSPS ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಒಂದು, ಹಾಗೂ ಶ್ರೀಯುತ KS ವೆಂಕಟೇಶ್ ನಾಯ್ಡುರವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. 2 ಲಕ್ಷ ರೂಪಾಯಿ ಕ್ಯಾಶ್ ಆ ಬ್ಯಾಗ್ ಕಿತ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಒಬ್ಬ ಆರೋಪಿ ಸಿಕ್ಕಿದ್ದಾನೆ, ಕಂಪ್ಲೇಂಟ್ ಒಬ್ಬ ಸಿಕ್ಕಿದ್ದಾನೆ. ಸಾಹೇಬರು ಏನು ಅವಾಗ DIG ರ್ಯಾಂಕ್ ಸುಭಾಷ್ ಭರಣಿ ಸಾಹೇಬರು ಸೆಂಟ್ರಲ್ ರೇಂಜ್ ಇದು ಡೆಡಿಕೇಟೆಡ್ಲಿ ನಾವು ಮಾಡ್ತಾ ಇರೋದು ನಿವೃತ್ತ ಸಿಬ್ಬಂದಿಗೋಸ್ಕರ. ಅವ್ರು ಏನಾಗುತ್ತೆ, ಹಲವಾರು ಬಾರಿ ನಾವು ಕೆಲಸ ಇರುವಾಗ ನಾವು ನಮ್ಮ ವೈಯಕ್ತಿಕ ಬಗ್ಗೆ ಅಷ್ಟೊಂದು ನಿಗಾವನ್ನು ಇಟ್ಕೊಳ್ಳಲ್ಲ. ಮತ್ತು ಅವರು ಪ್ರಭಾಕರ್ ಹೇಳಿದಂಗೆ ಹಲವಾರು ಕಾರ್ಯಕ್ರಮವನ್ನು ಅವರು ಕೆಲಸದಲ್ಲೇ ಕಳೆದೋಗುತ್ತೆ. ಅವ್ರು ಹೇಳ್ಕೊಂಡಿರೋ ಕೆಲಸ ನೋಡಿದ್ರೆ ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಇದು ಅವರು ಒಬ್ಬರು ಮಾತ್ರ ಇಲ್ಲ, ಇಲಾಖೆಯಲ್ಲಿ ಸೇರೋ ಎಲ್ಲ ಸಿಬ್ಬಂದಿನೂ ಸರಿ, ನಾವು ಜಾಯಿನ್ ಆಗಿರೋ ದಿನದಿಂದ ಸರಿ ಕೊನೆ ತನಕನೂ ಏನಾದರೂ ಒಂದು ಕೆಲಸ ಮಾಡ್ಕೊಳ್ತಾ ಇರ್ತೀವಿ. ನಾನು ನಿವೃತ್ತ ಸಿಬ್ಬಂದಿಯವರಿಗೆ ಬೆನೆವಲೆಂಟ್ ಫಂಡನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ನಾವು ಕೊಡ್ತಾ ಇದ್ದೀವಿ. ಇದು ಬೇರೆ ಬೇರೆ ಕಾರ್ಯಗಳು ಕೊಡಬಹುದು. ಇನ್ಫ್ಯಾಕ್ಟ್ ಅವ್ರದ್ದು ಏನಾದರೂ ಹಾರ್ಟಿಕಲ್ಚರ್ ರಿಲೇಟೆಡ್, ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್, ಎಲ್ಲ ಯೂಸ್ ಆಫ್ ಟೆಕ್ನಾಲಜಿನ ಅಗ್ರಿಕಲ್ಚರ್ ಬೇರೆ ಅದಕ್ಕೆಲ್ಲ ಲೋನ್ ಕೊಡಬಹುದು. ಆದರೂ ಸಹ ಏನಾಗುತ್ತೆ, ರಿಟೈರ್ಮೆಂಟ್ ಆದ ಮೇಲೆ ಜಾಸ್ತಿ ಒಂದು ಜನ ಬರ್ತಾ ಇಲ್ಲ. ನೀವು ಅದಕ್ಕೆ ಎನ್ಕರೇಜ್ ಮಾಡಬೇಕಾಗುತ್ತೆ. ನಾವು ಬರೀ ನಾವು ಅವ್ರ ಫ್ಯೂನಲ್ ಎಕ್ಸ್ಪೆನ್ಸಸ್ ಎಲ್ಲ ಕೆಲವೊಂದು ಮಿನಿಮಲ್ ಎಕ್ಸ್ಪೆನ್ಸಸ್ಗೆ ಮಾತ್ರ ನಾವು ಹೆಲ್ಪ್ ಮಾಡ್ತೀವಿ. ಬಿಟ್ಟರೆ ಇಂಪಾರ್ಟೆಂಟ್ ಎಕ್ಸ್ಪೆನ್ಸಸ್ ಏನು ನಮ್ಮ ಡೆವಲಪ್ಮೆಂಟಲ್ ಎಕ್ಸ್ಪೆನ್ಸಸ್ ಏನಿರ್ತದೆ, ಫಾರ್ ಎಕ್ಸಾಂಪಲ್ ಏನಾದ್ರು ಲೋನ್ ಕೊಡೋದು, ಅವ್ರ ಅಗ್ರಿಕಲ್ಚರ್ ಲೋನ್, ವೆಟನರಿ ರಿಲೇಟೆಡ್ ಇದು ಮಾಡೋದಕ್ಕೆ, ಪೌಲ್ಟ್ರಿ ಸಿಸ್ಟಮ್ ಮಾಡೋಕ್ಕೆ ನಾವು ಲೋನ್ ಕೊಡಬಹುದು ಬೆನೆವಲೆಂಟ್ ಫಂಡಿಂದ. ಆದರೂ ಸಹ ಆ ರೀತಿ ರಿಕ್ವೆಸ್ಟ್ ಸ್ವಲ್ಪ ಕಡಿಮೆನೇ ಇದೆ. ಸೊ ನಿವೃತ್ತ ಪೊಲೀಸ್ ಅಧಿಕಾರಿ ತಾವು ಒಂದು ಇನಿಷಿಯೇಟಿವ್ ತಗೊಂಡು ಯಾರು ಅಧಿಕಾರಿ ಸಿಬ್ಬಂದಿದ್ದಾರೋ ದಯವಿಟ್ಟು ಅದಕ್ಕೆ ಕೇಳಕ್ಕೆ ಹೇಳಿ. ಸೊ ದಟ್ ನಾವು ರಿಟೈರ್ಮೆಂಟ್ ಆದಮೇಲೆ ಸಹ ಜೀವನ ಅಂತವ್ರಿಗೆ